ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿರುವಂಥ ಜಾಗ ಜೆರಿ ಫಾಲ್ಸ್ ಅಂತ. ಈ ಜಾಗ ಬಂದು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿದೆ. ಚಿಕ್ಕಮಂಗ್ಳೂರಿಂದ ಬಾಬಾ ಬುಡನ್ಗಿರಿ ಹೋಗೋ ರಸ್ತೆಯಲ್ಲಿ ಸಿಗುತ್ತೆ. ಹತ್ತಿಗುಂಡಿ ಅಂತ ಒಂದು ವಿಲೇಜ್ ಇದೆ. ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸೊ ನಾರ್ಮಲಾಗಿ ನಮ್ಮದು ಪರ್ಸ್ನಲ್ ವೆಹಿಕಲಲ್ಲೆಲ್ಲ ಹೋಗೋದಕ್ಕಾಗಲ್ಲ, ಓನ್ ವೆಹಿಕಲಲ್ಲಿ. ಸೊ 4x4 ಜೀಪಲ್ಲೇ ಹೋಗ್ಬೇಕು ನಾವು. ಈ ಥರ ಈಗ ನಾವು ಹೋಗ್ತಾ ಇದ್ದೀವಲ್ಲ, ಈ ಥರ ಜೀಪ್ ಇದ್ದರೆ ಬೆಟರು. ಏಕೆಂದರೆ ಬೇರೆ ಯಾವ್ದು ಗಾಡಿನಲ್ಲೂ ಹೋಗೋದಕ್ಕಾಗಲ್ಲ, ಅಲ್ಲಿ ಆಫ್ ರೋಡ್ ಥರ ಇದೆ ಅದು. ಸೊ ಪ್ರೈವೇಟ್ ಗಾಡಿಗೆ ಅಲೋ ಕೂಡ ಇಲ್ಲ ಅಲ್ಲಿ. ಹತ್ತಿಗುಂಡಿನಲ್ಲಿ ಜೀಪ್ ಇರುತ್ತೆ. 800 ರುಪೀಸ್ ಪೇ ಮಾಡಿದ್ರೆ ಕರ್ಕೊಂಬರ್ತಾರೆ ಅವ್ರು ನಮ್ಮನ್ನ ಅಲ್ಲಿಂದ. ಸೊ ಹೋಗ್ತಾರ ಜಾಗ ಮಾತ್ರ ಸಖತ್ತಾಗಿದೆ, ತುಂಬ ಅಡ್ವೆಂಚರ್ ಆಗಿದೆ ಪ್ಲೇಸು. ಸೊ ಜೀಪಿಂದ ಇಳಿದ್ಬಿಟ್ಟು ಹಾಗೇ ವಾಕ್ ಮಾಡ್ಕೊಂಡು ಒಂದು 100 ಮೀಟರ್ ದೂರ ಹೋದರೆ ನಮಗೆ ಈ ಜೆರಿ ಫಾಲ್ಸನ್ನು ಕಾಣುತ್ತೆ. ಜೆರಿ ಫಾಲ್ಸ್ ಒಂದು ಜಸ್ಟ್ 100 ಮೀಟರ್ ನಡ್ಕೊಂಡು ಹೋಗ್ಬೇಕಷ್ಟೇ ನಾವು ಅಲ್ಲಿಂದ. ಕಾಣಿಸ್ತಾ ಇದೆ ನೋಡಿ, ಇವಾಗ ಡೈರೆಕ್ಟಾಗಿ ಎದುರುಗಡೆ ನೀರು ಬೀಳ್ತಾರೆ ಕಾಣ್ತಾ ಇದೆ ಮೇಲೆಯಿಂದ. ಇದೇ ಜೆರಿ ಫಾಲ್ಸ್. ಸೊ ಚಿಕ್ಕಮಂಗ್ಳೂರಿಂದ 23 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು. ಯಾರಾದರೂ ಚಿಕ್ಕಮಂಗ್ಳೂರು ಸೈಡ್ ಬಂದರೆ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ತುಂಬ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ ನನಗೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀರು ಮೇಲ್ಗಡೆಯಿಂದ ಬೀಳ್ತಾ ಇದೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಬಟರ್ ಮಿಲ್ಕ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಸೊ ನೀರು ಮೇಲಿಂದ ಬೀಳಬೇಕಾದ್ರೆ ಫುಲ್ಲು ವೈಟಾಗಿ ಕಾಣುತ್ತೆ ನೋಡಿ. ಸೊ ಅದರಿಂದಾಗಿ ಇದಕ್ಕೆ ಬಟರ್ ಮಿಲ್ಕ್ ಫಾಲ್ಸ್ ಅಂತ ಕರೀತಾರೆ. ಸಖತ್ತಾಗಿದೆ. ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೊಗೊಂಬಂದರೆ ನೀವು ಆರಾಮಾಗಿ ಇಲ್ಲೇ ನೀರಲ್ಲಿ ಆಟಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಟೈಮ್ ಯಾರೇ ಬಂದ್ರೂ ಈ ಪ್ಲೇಸು ತಪ್ಪದೆ ಬಂದು ವಿಸಿಟ್ ಮಾಡಿ, ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಜಾಗ ಮಾತ್ರ. ಥ್ಯಾಂಕ್ ಯು ಫ್ರೆಂಡ್ಸ್.